ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಏನಿದು ಈ ಥರ ಬಿಚ್ತಾ ಇದ್ದಾರಲ್ಲ ಬಾಕ್ಸು ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಇವತ್ತು ನಾನು ಅಗಾರೋ ಕಂಪ್ನಿದು ಓವನ್ ತರಿಸಿದ್ದೆ, ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಹಾಗಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ, ನಾನು ತರಿಸಿರೋದು ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಮಕ್ಕಳು ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲ ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. OTG 60 ಲೀಟರ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ನಿಮಗೇನಾದ್ರು ಬೇಕಿದ್ದರೆ ನೀವು ಲಿಂಕ್ ಹಾಕಿರ್ತೀನಿ ಅಮೆಝಾನು, ನೀವು ತೊಗೊಳ್ಳಿ, ಅಲ್ಲಿ ಹೋಗಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ನೋಡ್ತಾಯಿದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ವಾ ಎಷ್ಟು ದೊಡ್ಡದಿದೆ, ಯಾವ ಥರ ಡಿಸೈನ್ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿದೆ. ಈಗ ಎಲ್ಲ ತೆಗೆದಿದ್ದೆ, ಪ್ಯಾಕಿಂಗ್ ಎಲ್ಲ ಬಿಚ್ಚಿ ಎಲ್ಲಿಡಬೇಕು ಅಂತ ಟೇಬಲ್ ಸೆಟ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಇಟ್ಟು ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಫಸ್ಟ್ ನಾವು ಏನೇ ಬಂದರೂ ಲಕ್ಷ್ಮಿ ಬಂದಂಗಲ್ವ, ಹಾಗಾಗಿ ಅದಕ್ಕೆ ಪೂಜೆ ಮಾಡಿ ಓಪನ್ ಮಾಡೋಣ ಫಸ್ಟು ಅಂತ ನಮ್ಮ ಮನೆಯವರೆಲ್ಲ ಪೂಜೆ ಮಾಡ್ತಿದ್ದಾರೆ. ನಾವು ಮನೆಗೆ ಏನೇ ವಸ್ತು ತೊಗೊಬಂದ್ರು ಫಸ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲೆ ಓಪನ್ ಮಾಡೋದು. ನೋಡಿ ಇವಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ, ಯಾವ ಥರ ಇದೆ ಅಂತ. ನಿಮಗೆ ಡೌಟೇ ಬೇಡ, ತುಂಬ ಚೆನ್ನಾಗಿದೆ. ಭಯ ಪಡೋ ಅಂಥದ್ದೇನಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದರೆ ಈ ಥರ ಚೆನ್ನಾಗಿರುತ್ತಾ ಏನು ಅಂತ ಈಗ ನೋಡಿ ತೋರಿಸ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಡಿಸೈನ್ ಅಂತೂ ಹೇಳಬೇಕಾಗೇ ಇಲ್ಲ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಅಗಾರೋ ಕಂಪ್ನಿದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಿದೆಯಲ್ಲ, ಆ ಬಟನ್ಸ್ ಇದೆಯಲ್ಲ, ಅದೇ ತುಂಬ ಲುಕ್ಕಾಗಿ ಕಾಣ್ತಾ ಇದೆ. ನಾನು ನಂಬಿಕೆಯಿಂದ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಏಕೆಂದರೆ ನಾನೇ ತೊಗೊಂಡು ಯೂಸ್ ಮಾಡಿದೆ, ಗೊತ್ತಿಲ್ಲದೆ ನಿಮಗೆ ಹೇಳಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಫಸ್ಟ್ ನಾನು ತೊಗೊಂಡು ನಾನು ಅದರಲ್ಲಿ ಎಲ್ಲ ರೆಸಿಪಿ ಏನೇ ಇದ್ದರೂ ನಾನು ಪಿಜ್ಜಾ ಇರ್ಬೋದು, ಚಿಕನ್ ಇರ್ಬೋದು, ಎಲ್ಲನೂ ಮಾಡಿ ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅಂದರೆ ಹೆವಿ ಲೇಟು ಆಗೋಲ್ಲ, ಏನಿಲ್ಲ, ಫಾಸ್ಟಾಗಿ ಆಗುತ್ತೆ. ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನನಗೆ ನಂಬಿಕೆ ಇರೋದ್ರಿಂದ, ನಾನು ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ತೊಗೋಬೋದು, ಭಯ ಪಡೋಂಗಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂದರೆ 3 ಸ್ಟೆಪ್ ಓಪನ್ ಆಗುತ್ತೆ. 1 2 3 ಅಂತ ಸ್ಟಾಪ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ನಾನು ತೊಗೊಂಡ್ರೆ 60 ಲೀಟರು. ನಿಮಗೆ ಇನ್ನೂ ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ನಾನು 60 ಲೀಟರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿದೆ. ಒಂದೇ ಸತಿ 3 ಕೇಕು ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ದೊಡ್ಡದು ತೊಗೊಂಡಿದ್ದೀನಿ. ನಾವು ಮೆಂಬರ್ಸ್ ಜಾಸ್ತಿ ಇದ್ದೀವಲ್ಲ, ಹಾಗಾಗಿ ದೊಡ್ಡದು ತೊಗೊಂಡಿದ್ದೀವಿ. ಈ ಥರ ನೋಡಿ ಓಪನ್ ಮಾಡಿದ್ರೆ ಈ ಥರ ಒಳಗಡೆ ಒಂದು ಗ್ರಿಲ್ ಥರ ಕೊಟ್ಟಿರ್ತಾರೆ. ಇದು ಫುಲ್ಲು ಒಳಗಡೆ ಫ್ಯಾನು ಮತ್ತು ಈ ಥರ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ನಾವು ಗ್ರಿಲ್ ಚಿಕನ್ ಮಾಡಿದಾಗ ಅದು ಕೆಳಗಡೆ ಸೋರುತ್ತಲ್ಲ, ಹಾಗಾಗಿ ಇದ್ರ ಮೇಲೆ ಸೋರುತ್ತೆ. ಇದರಿಂದ ನಾವು ಎತ್ಕೊಂಡು ವಾಶ್ ಮಾಡ್ಕೋಬೋದು. ವಾಶ್ ಮಾಡಿ ಮತ್ತೆ ಒಳಗಡೆ ಇಟ್ಕೊಬೋದು ಆರಾಮಾಗಿ. ಹಾಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ಗ್ರಿಲ್ಲು ಅಷ್ಟೇ, ನಮ್ಗೆ ಯಾವುದಕ್ಕೆ ಬೇಕು ಆ ಥರ ಹಾಕೋಬೋದು. ಇಲ್ಲಿ ಮೇಲೆ ಕೆಳಗಡೆ 2 ರಾಡ್ ಕೊಟ್ಟಿದ್ದಾರಲ್ಲ, ಈ ರಾಡ್ ಬಂದು ಬಿಸಿ ಆಗುತ್ತೆ. ಆ ರಾಡ್ ಬಿಸಿ ಆದ್ರೇ ಅದು ಓವನು ಬಿಸಿ ಶುರುವಾಗೋದು, ಅದು ಕೆಲಸ ಮಾಡೋದು. ಹಾಗಾಗಿ ರಾಡ್ಗಳಿದೆಯಲ್ಲ ಅದ್ರದ್ದು ನಾನು ಈ ಕಡೆ ಹೇಳ್ಕೊಡ್ತೀನಿ ಬಟನ್ ಮೇಲೆ. ನೆಕ್ಸ್ಟು ಇದಕ್ಕೊಂದು ಟ್ರೈ ಕೊಟ್ಟಿದ್ದಾರೆ. ಅದರಲ್ಲಿ ಗ್ರಿಲ್ ಚಿಕನ್ ಕೊಟ್ಟಿದ್ದಾರೆ. ನೋಡಿ, ಇದು ಗ್ರಿಲ್ ಚಿಕನ್ದು. ನಾನು ಒಂದು ಸತಿ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದು ಅಲ್ಲಿ ಹಾಕಿದರೆ ಕರೆಕ್ಟಾಗಿ ಚೆನ್ನಾಗಿ ಕೂರುತ್ತೆ. ನಾವು ಫುಲ್ ಚಿಕನ್ನೇ, ಹೋಲ್ ಚಿಕನ್ನೇ ಹಾಕಿ ಮಾಡ್ಬೋದು. ಇದು ಬಂದು ಸ್ಟ್ಯಾಂಡು. ಈ ಥರ ಸ್ಟ್ಯಾಂಡಿಂಗ್ ಎತ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದಾರೆ. ನಮ್ಮ ಕೈ ಬಿಸಿ ಆಗುತ್ತಲ್ಲ, ಕೈ ಸುಡುತ್ತೆ. ಹಾಗಾಗಿ ಈ ಥರದೊಂದು ಸ್ಟ್ಯಾಂಡಿಂದ ಹಿಂಗೆ ಎತ್ಕೋಬೋದು. ಹಾಗಾಗಿ ಈ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇದು ನಾವು ಗ್ರಿಲ್ ಚಿಕನ್ ಮಾಡ್ತೀವಲ್ಲ, ನಾನು ತೋರಿಸ್ತೀನಿ ಅದನ್ನ ಎತ್ಕೊಳ್ಳೋದು ಅದರಲ್ಲೇನ. ಮತ್ತು ಇನ್ನೊಂದು ಬಂದು ಇದು ಪನ್ನೀರ್ ಟಿಕ್ಕಾ, ಚಿಕನ್ನು ಎಲ್ಲ ಇದರಲ್ಲೇ ಮಾಡ್ಬೋದು.
ತುಂಬ ಚೆನ್ನಾಗಿರುತ್ತೆ. ನಾನೊಮ್ಮೆ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ನಿಮ್ಮ ಆರಾಮಾಗಿ ಒಂದು 10 ಮೆಂಬರ್ಸ್ ಆರಾಮಾಗಿ ಒಂದೇ ಸತಿ ಮಾಡ್ಕೊಂಡು ತಿನ್ಬೋದು. 10 ಮೆಂಬರ್ಸ್ಗಾಗುತ್ತೆ ಒಂದೇ ಸತಿ. ಜಾಸ್ತಿ ಜನ ಬಂದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಸ್ಲಿಪ್ ಕೊಟ್ಟಿರ್ತಾರೆ, ನೀವು ಅದರಲ್ಲಿ ತಿಳ್ಕೊಬೋದು ಗೊತ್ತಾಗಿಲ್ಲ ಅಂದರೆ. ಲಾಸ್ಟಿಗೆ ಒಂದೊಂದು ಟ್ರೈ ಕೊಟ್ಟಿದ್ದಾರೆ ಬ್ಲ್ಯಾಕ್ದು. ಈ ಟ್ರೈ ಮೇಲೆ ನಾವು ಏನೇ ಇದ್ದರೂ ಇಟ್ಟು ಬಿಸಿ ಮಾಡ್ಬೋದು. ಹಂಗಾಗಿ ತುಂಬ ಚೆನ್ನಾಗಿದೆ. ಟ್ರೈ ತುಂಬ ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಅಂತ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಚಿಕನ್ದು ಗ್ರಿಲ್ಲದು ಯಾವ ಥರ ಹಾಕೋದು ಅಂತ. ಹೋಲ್ ಚಿಕನ್ ಫುಲ್ ಹಾಕಿ ನಾವು ಗ್ರಿಲ್ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ, ಯೂಸ್ಫುಲ್ ಇದೆ ನೋಡಿ. ಈ ಥರ ಹಾಕಿ ಆ ಥರ ಹಾಕಿದ್ರೆ ಸಾಕು. ಈ ಥರ ಇದರಲ್ಲಿ ಎತ್ಕೊಳ್ಳೋದು, ನಾನು ತೋರಿಸಿದ್ನಲ್ಲ ಆಗಲೇ. ಇದು ಹ್ಯಾಂಡ್ ಕೊಟ್ಟಿದ್ದಾರಲ್ಲ, ಹಿಂಗೆ ತೊಗೊಳ್ಳೋದು ಚಿಕನ್ದು ನೋಡಿ. ಈ ಥರ ಎತ್ಕೊಂಡ್ರೆ ಚಿಕನ್ ಎತ್ಕೋಬೋದು, ಆರಾಮಾಗಿ ಎತ್ಕೋಬೋದು. ನೀವು ಆರಾಮಾಗಿ ಗ್ರಿಲ್ ಚಿಕನ್ ಮಾಡ್ಕೊಬೋದು. ತುಂಬ ಯೂಸ್ ಆಗುತ್ತೆ, ಯೂಸ್ಫುಲ್ ಇದೆ. ಹಂಗಾಗಿ ನಾನು ಯೂಸ್ ಮಾಡಿದ್ದೀನಿ, ಹಂಗಾಗಿ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಲಿಂಕ್ ಹಾಕಿರ್ತೀನಿ, ನೀವು ಲಿಂಕ್ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ ಅವಾಗ. ಇದು ಬಂದು ಫಸ್ಟ್ ಒನ್ನು, ಇದು ಡಿಗ್ರಿ, ಎಷ್ಟು ಡಿಗ್ರಿ ಮಾಡಬೇಕು ನಾವು ಅಂತ. 180 ಡಿಗ್ರಿನ, 120 ಡಿಗ್ರಿನ, 70 ಡಿಗ್ರಿನ, ಆ ಥರದ್ದು ನೋಡಿ ಇಲ್ಲಿದೆಯಲ್ಲ. ಇದು ಡಿಗ್ರಿ ಚೆಕ್ ಮಾಡ್ಕೊಳ್ಳೋದು. ಇದು ಬಂದು ಗ್ರಿಲ್. ನಾನು ಹೇಳಿದ್ನಲ್ಲ ಕೆಳಗಡೆ ರಾಡ್ ಕೊಟ್ಟಿರ್ತಾರೆ ಮೇಲೆ ಕೆಳಗಡೆ ಅಂತ. ನಾವು ಮೇಲೆ ಮಾತ್ರ ಬೇಕಂದ್ರೆ ಮೇಲ್ಗಡೆ ಹಾಕ್ಕೋಬೋದು, 2 ಸೈಡ್ ರಾಡ್ ಬೇಕಂದ್ರೆ 2 ಸೈಡ್ ಹಾಕ್ಕೋಬೋದು. ಇದು ಬಂದು ಫ್ಯಾನು. ನಮಗೆ ಗ್ರಿಲ್ ಚಿಕನ್ ಮಾಡಲಿಕ್ಕೆ ಇಲ್ಲಿ ಗ್ರಿಲ್ ಅಂತ ತೋರಿಸಿದ್ದಾರೆ, ಅದಕ್ಕೆ ಫ್ಯಾನ್ ಹಾಕ್ಕೊಂಡ್ರೆ ಏನೇ ಬಿಸಿ ಇದ್ದರೂ ಫ್ಯಾನಿಂದನೇ ಚೆನ್ನಾಗಿ ನೀಟಾಗಿ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಟೈಮಿಂಗ್ಸ್. ನಮ್ಗೆ ಎಷ್ಟು ಟೈಮಿಂಗ್ಸ್ ಬೇಕು ಅಷ್ಟು ಇಟ್ಕೊಳ್ಳೋದು. ಫ್ರೀ ಇಟ್ ಬಂದು 15 ಮಿನಿಟ್ಸ್ ಇಟ್ಕೋಬೇಕು. ಹಾಗಾಗಿ 15 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ. ಬನ್ನಿ ನಿಮಗೆ ಗೊತ್ತಾಗಲಿ ಅಂತ ನಾನು ಪಿಜ್ಜಾ ಮಾಡಿ ತೋರಿಸ್ತಾ ಇದ್ದೀನಿ. ಹೋಮ್ ಮೇಡ್ ಪಿಜ್ಜಾ ಮನೆಯಲ್ಲೇ ಮಾಡ್ಕೋಬೋದು. ನಾನು ಪಿಜ್ಜಾದ ವೀಡಿಯೋ ಮಾಡಿದ್ದೀನಿ, ಸಪ್ರೇಟಾಗಿ ಹಾಕ್ತೀನಿ ಅದನ್ನು. ಈಗ ಫಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಪಿಜ್ಜಾ ಮಾಡೋದು ಹೇಗೆ, ಪಿಜ್ಜಾ ಅದರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಪಿಜ್ಜಾಗೆಲ್ಲ ನೀಟಾಗಿ ಫೋರ್ಕಿಂದ ಚುಚ್ಕೊಬೇಕು. ಅದಾದಮೇಲೆ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನಾನು ಮಯೋನೈಸ್ ಹಾಕ್ಕೊತಾ ಇದ್ದೀನಿ. ಮಯೋನೈಸು, ರೆಡ್ ಚಿಲ್ಲಿ ಸಾಸು, ನಿಮ್ಗೆ ಯಾವ ಥರ ಸ್ಪೈಸಸ್ ಬೇಕೋ ಆ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ನೀಟಾಗಿ ಫುಲ್ ಅಪ್ಲೈ ಮಾಡ್ಕೊಬೇಕು. ಈಗ ಅಪ್ಲೈ ಆದಮೇಲೆ ಒಂದು ಕಡೆಯಿಂದ ನೀವು ಚೀಸು, ನಿಮಗೆ ಕಟ್ ಮಾಡಿರೋ ಚೀಸ್ ಇದ್ದರೂ ಹಾಕ್ಕೊಳ್ಳಿ, ತುರ್ಕೊಳ್ಳೋದಾದ್ರೂ ಹಾಕ್ಕೊಳ್ಳಿ. ನಾನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ, ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆಜಿಟೇಬಲ್ಸ್ ಇದ್ದರೆ ಯಾವುದಿದೆ ಅದು ಹಾಕ್ಕೊಳ್ಳಿ. ಚಿಕನ್ ಬಾಯ್ಲ್ ಮಾಡಿ ಚಿಕನ್ ಹಾಕ್ಕೊಳ್ಳೋದಾದ್ರೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡ್ರೆ ಚಿಕನ್ ಪಿಜ್ಜಾ ಆಗುತ್ತೆ. ಈಗ ಆನಿಯನ್ನು, ಟೊಮೊಟೊ ಎಲ್ಲ ಇಟ್ಕೊತಾ ಇದ್ದೀನಿ. ನಮಗೆ ಯಾವ ಥರ ಮೇಲ್ಗಡೆ ಡಿಸೈನ್ ಬೇಕು ಆ ಥರ ಇಟ್ಕೊಬೋದು, ಇದೇ ಥರ ಇಡಬೇಕು ಅಂತ ಏನಿಲ್ಲ. ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ. ಚೀಸೇ ಮೇನು. ನಿಮಗೆ ಚೀಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಂಗೂ ಚೆನ್ನಾಗಾಗುತ್ತೆ. ಚೀಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ. ಅದರದ್ದು ಮೇಲ್ಗಡೆ ಸಾಲ್ಟು ಪೆಪ್ಪರ್ ಎಲ್ಲ ಬರುತ್ತಲ್ಲ, ಅದು ಪಿಜ್ಜಾದು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ, ಅದ್ರದ್ದು ಪಿಜ್ಜಾದು ಮತ್ತು ಎಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ. 15 ಮಿನಿಟ್ಸು ಫ್ರೀ ಹೀಟ್ ಮಾಡಿದ್ದೆ. ಫ್ರೀ ಹೀಟ್ ಆದಮೇಲೆ ಇದನ್ನ ಇಡಬೇಕು. ಇಟ್ಟು ಗೊತ್ತಾಗುತ್ತೆ ನಿಮಗಲ್ಲೇ ಅದು ಉಬ್ಬಿ ಬರುತ್ತೆ ಚೆನ್ನಾಗಿ. ಇದು ಎಷ್ಟಕ್ಕೆ ಇಡಬೇಕು ಅಂದರೆ 170 ಡಿಗ್ರಿ ಇಡಬೇಕು. 170 ಡಿಗ್ರಿ ಇಟ್ಟು ಕೆಳಗಡೆ ಗ್ರಿಲ್ಲು ಮೇಲ್ಗಡೆ ಗ್ರಿಲ್ಲು ಎರಡೂ ಆನ್ ಮಾಡಬೇಕು. ಫ್ಯಾನು 2 ಗ್ರಿಲ್ದು ಆನ್ ಮಾಡಬೇಕು, ಫ್ಯಾನು ಅಷ್ಟೇ. ಟೈಮಿಂಗ್ಸ್ ಬಂದು 20-25 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ ಟೈಮಿಂಗ್ಸು. ಈಗ ನೋಡಿ ಆಗಿದ್ದೆ ನಾನು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಟ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ವಾವ್! ನಿಮಗೆ ಚೀಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ 25 ಮಿನಿಟ್ಸು ಬೇಡ, 15-20 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ತುಂಬ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ. ಮತ್ತು ನಿಮಗೆ ಅಷ್ಟು ಭಯಪಡೋ ಅಂಥದ್ದು ಏನಿಲ್ಲ. ನಾನು ತೊಗೊಂಡು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ನೀವು ನಂಬಿಕೆ ಇಟ್ಟು ತೊಗೊಂಡು ನೋಡಿ ಒಂದು ಸತಿ. ನೀವು ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ನೀವು ಡೌಟೇ ಇಲ್ಲದೆ ನಿಮಗೆ ಬೇಕಾಗಿದ್ದೆಲ್ಲ ಮಾಡ್ಕೊಬೋದು. ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನೀವು ಔಟ್ಸೈಡಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಬದಲು ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಹಾಗಾಗಿ ನಾವು ಹೊರಗಡೆ
ಫುಡ್ಡೆಲ್ಲ ತಿನ್ನೋದಕ್ಕಿಂತ ಹೆಲ್ತಿಯಾಗಿ ಮನೇಲೇ ಮಾಡ್ಕೊಬೋದು. ನಾನೇ ಯೂಸ್ ಮಾಡಿದೆ ನಿಮ್ಗೆ ಹೇಳೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ನಾನು ಯೂಸ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು, ಡಿಸೈನೇ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.